ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀನಾ ಅವರು ಮೊದಲಿಗೆ ಹೂ ಕಟ್ಟೋದಕ್ಕೆ ಅಂತ ತಯಾರಿ ಮಾಡ್ತಾ ಇರ್ತಾರೆ. ಲಕ್ಕಿ ಅಜ್ಜಿ ಮೀನಾ ಎಲ್ಲನೂ ಸರಿಯಾಗಿ ಜೋಡಿಸಮ್ಮ ಅಂತ ಹೇಳ್ತಾರೆ. ಹ್ಞೂ ಅಜ್ಜಿ ಜೋಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ರವಿ, ಮೀನಾ, ಸೂರ್ಯ ಅವರು ಹೂ ಕಟ್ಟೋದಕ್ಕೆ ಅಂತ ಶುರು ಮಾಡ್ತಾರೆ. ಮನೋಜ್ ಅವ್ರು ಬಂದು ಸೋಫಾ ಮೇಲೆ ಕುತ್ಕೊಂಡು ಫೋನ್ ನೋಡ್ತಾ ಇರ್ತಾರೆ. ಪೆಂಗ್ ಬಡತದೆ, ಹೂ ಕಟ್ಟು ಅಂತಂದ್ರೆ ಫೋನ್ ನೋಡ್ತಾ ಇದೀಯಾ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಹ್ಞೂ ಅಪ್ಪಿ, ರೀಲ್ಸ್ ತುಂಬಾ ಚೆನ್ನಾಗಿದೆ, ರೀಲ್ಸ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಕಪ್ಪನೇ ನೋಡ್ತಾ ನೋಡ್ತಾ ಮನಿಕಬಿಡು, ರಗ್ಗು ಹೊಸ್ಬಿಡ್ತೀನಿ ಅಂತಂದ್ರೆ, ಹ್ಞೂ ನಾನು ನಿದ್ರೆ ಮಾಡ್ಬಿಟ್ರೆ ಕಷ್ಟ ಅಪ್ಪಿ, ಹೊಸ್ಬಿಡು ಅಂತ ಹೇಳ್ತಾರೆ. ಸೂರ್ಯರು ಮಗ ಸೇರಿಸಿ ಹೊಡೆದ್ಬಿಡ್ತೀನಿ, ಬಂದು ಹೂ ಕಟ್ಟು ಬಾ, ದುಡ್ಡು ಬೇಡವಾ ನಿಂಗೆ ಅಂತ ಹೇಳ್ತಾರೆ. ಮಮ್ಮಿ ಪ್ಲೀಸ್ ಮಮ್ಮಿ, ನಾನು ಒಬ್ಬನ್ನ ಬೇಡ ಅಂತ ಹೇಳ್ಸು ಮಮ್ಮಿ ಅಂತ ಹೇಳ್ತಾರೆ. ಇವನು ಒಬ್ಬನ್ನ ಬಿಟ್ಬಿಡ್ರೋ, ಅವನು ನಾನೇ ಕಟ್ತೀನಿ ಅಂತ ಹೇಳ್ತಾರೆ. ಲಕ್ಕಿ ಅಜ್ಜಿ ಅವರು ಸರಿ ಹಂಗಿದ್ರೆ ಕಣೆ, 200 ಹೂನಾರ ನೀನು ಒಬ್ಳೆ ಕಟ್ಬಿಡು, ಅವ್ನು ಬೇಡ ಅಂತ ಹೇಳ್ತಾರೆ. ಲೋ ಮನೋಜ ಬಾರೋ, ಇಬ್ರು ಸೇರಿ ಕಟ್ಟೋಣ ಅಂತ ಹೇಳ್ತಾರೆ. ಮಮ್ಮಿ ಅಂತ ಹೇಳ್ತಾರೆ. ಈಗ ಬತ್ತಿಯೋ ಬರಲ್ವೋ ಅಂತ ಹೇಳ್ತಾರೆ. ಅವರು ಬಂದು ಹೂ ಕಟ್ಟಕ್ಕೆ ಶುರು ಮಾಡ್ತಾರೆ. ಶಾಂತಿ ಅವರು ಕುತ್ಕೋಬೇಕಾದ್ರೆ, ಅಪ್ಪ ನನ್ನ ಸೊಂಟ ನೋಯ್ತಾ ಇದೆ ಅಂತ ಹೇಳ್ತಾರೆ. ಶುರು ನಾವಾಗಲೇ ಕಳ್ಳಾಟ ಆಡೋದಕ್ಕೆ ಅಂತ ರಂಗನಾಥ್ ಅವರು ಬೈತಾರೆ. ನಿಜವಾಗ್ಲೂ ಕಣ್ರಿ, ಕಾಲು ಸೊಂಟ 2 ಉಳುಕ್ತಂಗಾಗೋಯ್ತು ಅಂತ ಹೇಳ್ತಾರೆ. 20 ವರ್ಷದಿಂದ ಬಳ್ಳಿ ಹಂಗೆ ಬಳುಕ್ತಿದ್ದೋಳು, ಈಗ ಸೊಂಟ ಉಳುಕ್ತು ಅಂತ ಹೇಳ್ತೀಯಲ್ಲೇ, ಏನೇ ನಿಂದು ಅಂತ ಹೇಳ್ತಾರೆ ರಂಗನಾಥ್ ಅವರು. ಹುಳುಕ್ತು ಅಂತ ಅಂದ್ಬಿಟ್ರೆ ಬಿಟ್ಬಿಡ್ತೀರಾ, ಹೂ ಕಟ್ಟಿಸ್ತೀರ ತಾನೆ, ಕಟ್ತೀನಿ ಬಿಡಿ ಅಂತ ಹೇಳಿ ಶಾಂತಿ ಅವರು ಕುತ್ಕೊಂಡು ಹೂ ಕಟ್ತಾ ಇರ್ತಾರೆ. ರವಿ ಅವರು ಅದಕ್ಕೆ ಹೆಂಗದ್ಕೆ ಇದನ್ನ ಕಟ್ಟೋದಾ ಇಲ್ಲ ಪೋಣ್ಸೋದಾ ಅಂತ ಕೇಳ್ತಾರೆ. ಇವಾಗ ಎಲ್ಲರೂ ಕರೆಕ್ಟಾಗಿ ನೋಡ್ಕೊಳ್ಳಿ, ನಾನು ಹೇಗೆ ಹೇಳ್ತೀನಿ ಆ ಥರ ಮಾಡಿದ್ರೆ ಬೇಗ ಈಸಿಯಾಗಿ ಮುಗ್ದೋಗುತ್ತೆ ಅಂತ ಹೇಳ್ತಾರೆ. ಮೀನಾ ಅವರು ಹೂ ಪೋಣ್ಸೋದನ್ನ ಎಲ್ಲರಿಗೂ ಹೇಳ್ಕೊಡ್ತಾರೆ. ಅವ್ರು ಅದೇ ರೀತಿ ಕಟ್ತಾ ಇರ್ತಾರೆ. ಮನೋಜ್ ಅವರು ನನಗೆ ನಿದ್ದೆ ಬರ್ತಾ ಇದೆ ಕಣ್ರು ಅಂತ ಹೇಳ್ತಾರೆ. ನಿದ್ರೆ ಬರ್ತಾ ಇದೆಯಾ, ಹೋಗಿ ಮಲ್ಕೋ ಹಂಗಾದ್ರೆ, ನಾವೇ ಹೂನ ಕಟ್ತೀವಿ, ಆದರೆ ದುಡ್ಡು ಮಾತ್ರ ಕೊಡಲ್ಲ, ಎಲ್ಲನೂ ತಗೊಂಡೋಗಿ ಅನಾಥಾಶ್ರಮಕ್ಕೆ ಕೊಡ್ತೀವಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಶಾಂತಿ ಅವರು, ಇದು ಮೋಸ ಅಲ್ವೇನ್ರಿ, ಇದು ಮನೆಯವ್ರನ್ನ ಬಿಟ್ಬಿಟ್ಟು ಅನಾಥಾಶ್ರಮಕ್ಕೆ ದುಡ್ಡು ಕೊಡ್ತೀರಾ ನೀವು ಅಂತ ಹೇಳ್ತಾರೆ. ಮತ್ತೆ ಬಾಯಿ ಮುಚ್ಕೊಂಡು ಕಟ್ಟಿ, ಕಳ್ಳಾಟ ಎಲ್ಲ ಬಿಟ್ಟು ಅಂತ ಬೈತಾರೆ. ಮೀನಾ ಅವರು ಸರಿ ಆಗಿದ್ರೆ ಎಲ್ಲರಿಗೂ ನಿದ್ರೆ ಬತ್ತಿದ್ರೆ ಈಗ ಮಾಡೋಣವಾ ಅಂತಾರೆ. ಹೆಂಗೆ ನಂಗ್ಲಿ ಅಂತ ಅಂದಾಗ, ಎಲ್ಲರೂ ಅಂತಾಕ್ಷರಿ ಆಡ್ಕೊಂಡು ಕಟ್ಟೋಣವಾ ಅಂತ ಹೇಳ್ತಾರೆ. ಹೌದು, ಅದೊಂದು ಬಾಕಿ ಇತ್ತು ಅಂತ ಶಾಂತಿ ಅವರು ಬೈತಾರೆ. ರಂಗನಾಥ್ ಅವರು, ಯಾಕೆ ಹಿಂಗೆ ಆಡ್ತೀಯಾ, ಮಂತ ಚೆನ್ನಾಗಿರುತ್ತೆ ಕಣೆ, ಎಲ್ಲರಿಗೂ ನಿದ್ರೆ ಬರ್ತಾ ಇದೆ, ಟಯರ್ಡ್ ಆಗ್ತಾ ಇದೆ, ಆಟ ಆಡ್ಕೊಂಡು ಖುಷಿಯಾಗಿ ಹೂ ಕಟ್ಟಿದ್ರೆ ಬೇಗ ಮುಗಿಯುತ್ತೆ ಅಂತ ಹೇಳ್ತಾರೆ. ಇವಳೇನಾದರೂ ಆಡಿದ್ರೆ ಕತ್ತೆ ಕಿರ್ಚಿದಂಗಿರುತ್ತೆ, ಹಾಡು ಹೇಳ್ದಂಗಾಗಿರುತ್ತೆ, ಇವಳೆಲ್ಲೋ ಮಂಗ್ಳೂರು ಮಂಗ್ಲಿ ಅಂತ ತಿಳ್ಕೊಬಿಟ್ಟವಳೆ ಈ ನಂಗ್ಲಿ ಅಂತ ಬೈತಾರೆ ಶಾಂತಿ ಅವರು. ರಂಗನಾಥ್ ಅವರು, ಅವಳ ಬಗ್ಗೆ ತಲೆ ಕೆಡ್ಸ್ಕೊಬಿಡಮ್ಮ, ನೀನೇ ಹೇಳಮ್ಮ ಅಂತ ಹೇಳ್ತಾರೆ. ನಾನಾ ಬೇಡಮ್ಮವ, ಬೇರೆ ಯಾರಾದರೂ ಆಡಿ ಅಂತ ಹೇಳ್ತಾರೆ. ಸೂರ್ಯ ಅವರು, ಸರಿ ಆಗಿದ್ರೆ ನಾನೇ ಆಡ್ತೀನಿ ಅಂತ ಹೇಳಿ ಹಾಡು ಹೇಳ್ತಾರೆ. ಮೀನವರು ಕೂಡ ನೆಕ್ಸ್ಟ್ ಹಾಡು ಹೇಳ್ತಾರೆ. ಡ್ಯಾನ್ಸು ಮಸ್ತಿ ಎಲ್ಲ ಚೆನ್ನಾಗಿ ಆಡಿಕೊಂಡು ಹೂ ಕಟ್ತಾ ಇರ್ತಾರೆ. ಪುನಃ ರಂಗನಾಥ್ ಅವರು, ಶಾಂತಿಯವರು ಕೂಡ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಲಕ್ಕಿ ಅಜ್ಜಿ ಕೂಡ ಡ್ಯಾನ್ಸ್ ಮಾಡ್ತಾರೆ. ಮೀನಾ ಅವರು, ರವಿ ನಿನ್ಸರ್ದಿ ಇವಾಗ ಅಂತಾರೆ. ನಾನೇನು ಮಾಡಲಿ ಅದಕ್ಕೆ ಅಂತ ಹೇಳ್ತಾರೆ. ಹೋಗು ರವಿ, ಮಾಡು ಹೋಗು ಅಂತ ಹೇಳಿದಾಗ ಶ್ರುತಿಯವರು ಅವ್ರ ಕನಸಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಬಾ ರವಿ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ರವಿಯವರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆಮೇಲೆ ಶ್ರುತಿ ಬಂದಿರೋದು ಕನಸಲ್ಲಿ ಅಂತ ತಿಳ್ಕೊಂಡು ರವಿಯವರು ತುಂಬ ಬೇಜಾರು ಮಾಡ್ಕೊಂಡು ಬಂದು ಕುತ್ಕೊತಾರೆ. ಸೂರ್ಯ ಅವರು, ಮನೋಜ ನೀನೋಗಿ ಡ್ಯಾನ್ಸ್ ಮಾಡೋ ಅಂದಾಗ, ನಾನೇನು ಡ್ಯಾನ್ಸ್ ಮಾಡಲಿ ಅಪ್ಪಿ, ಹೋಗು ಅಂತ ಹೇಳ್ತಾರೆ. ನಾನು ಯಾರ ಜೊತೆ ಮಾಡೋಕ್ಕಾಗತ್ತೆ ಅಂತಂದಾಗ, ನೀನು ಯಾರ ಜೊತೆನೂ ಮಾಡಬೇಡಪ್ಪ, ಸೋಲೋ ಡ್ಯಾನ್ಸ್ಗಳು ತುಂಬ ಇದೆ, ಹೋಗಿ ಮಾಡೋಗು ಅಂತ ಹೇಳ್ತಾರೆ. ರವಿಗ, ನಾನು 5 ಡಿಗ್ರಿ ಮನೋಜ, ನಾನು ಸೋಲೋ ಮಾತೆಲ್ಲ ಇಲ್ಲ ಪಿ ಅಂತ ಹೇಳ್ತಾರೆ. ಎಲ್ಲ ನಗಾಡ್ಕೊಂಡು, ಲೋ ಅದು ಸೋಲೋ ಡ್ಯಾನ್ಸು ಅಂತಂದರೆ ಒಬ್ಬನೇ ಆಡೋದು ಕಣೋ, ಹೋಗಿ ಡ್ಯಾನ್ಸ್ ಮಾಡು ಹೋಗು ಅಂತ ಹೇಳ್ತಾರೆ. ರೋಹಿಣಿ ಅವ್ರನ್ನ ನೆನೆಸ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಆಮೇಲೆ ಅಳ್ತಾ ಬಂದು ಬೇಜಾರು ಮಾಡ್ಕೊಂಡು ಕೂತ್ಕೊತಾರೆ. ಯಾಕಪ್ಪ, ಯಾಕೆ ಅಳ್ತಿದೀಯಾ ಅಂತ ಕೇಳಿದಾಗ, ಅವಳು ಬಂದಿದ್ಲು ಅಪ್ಪ, ನನಗೆ ಅವಳು ಬೇಡ ಅಂತ ಎಮೋಷನಲ್ ಆಗಿ ಮಾತಾಡ್ತಾರೆ. ಸರಿ ಆಯಿತು, ಎಲ್ಲ ಸುಧಾರಿಸ್ಕೊಳ್ಳಿ, ನಾನು ಕಾಫಿ ತೊಗೊಂಡು ಬರ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಮೀನಾ ಅವರು, ಇಲ್ಲ ಮಾವ ನಾನೇ ತೊಗೊಂಡು ಬರ್ತೀನಿ ಅಂದಾಗ, ಇಲ್ಲ ಮನೇನು ಸುಧಾರಿಸ್ಕೊ, ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿ ಎಲ್ಲರಿಗೂ ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾರೆ. ಎಲ್ಲ ಸುಮಾರು ಹೂ ಕಟ್ಟಿ ಸಾಕಾಗಿ ಎಲ್ಲರೂ ಒಬ್ಬೊಬ್ಬರಾಗಿ ಮಲ್ಕೊತಾರೆ. ಬೆಳಿಗ್ಗೆ ಆಗುತ್ತೆ, ಹೂ ಕಟ್ಟು ಆಗುತ್ತೆ. ದೇವಸ್ಥಾನದ ಅರ್ಚಕರು ಫೋನ್ ಮಾಡಿ, ಮೀನಾ ಹೂ ಕಟ್ಟಾಯ್ತಮ್ಮ ಅಂತ ಹೇಳ್ತಾರೆ. ಹೂ ಕಟ್ಟಾಗಿದೆ, ಆಟೋದಲ್ಲಿ ಕಳಿಸ್ತೀನಿ, ನಾನು ಬರಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಮನೋಜ್ ಅವ್ರಿಗೆ ಎಚ್ಚರ ಆಗಿ
ಎಲ್ಲರೂ ಮಲಗಿದ್ದೀರಾ, ಹೇಳಿ ಹೇಳಿ ಕೋರ್ಟಿಗೆ ಟೈಮ್ ಆಯಿತು, ಕೋರ್ಟ್ಗೆ ಹೋಗಬೇಕು ಅಂತ ಹೇಳ್ತಾರೆ. ಶಾಂತಿಯವರು ಮೀನಾ ದುಡ್ಡು ಕೊಡು, ಕೋರ್ಟ್ಗೆ ಹೋಗ್ಬೇಕು ಅಂತಂದಾಗ ಅತ್ತೆ ಇವಾಗ ಎಲ್ಲತ್ತೆ ಸಿಗುತ್ತೆ, ದೇವಸ್ಥಾನಕ್ಕೆ ಹೋಗಿ ಕೊಟ್ಟ ಮೇಲೆ ತಾನೇ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ. ಅಲ್ಲ ಕಡೆ ನಂಗ್ಲಿ ಬೆಳಗಾನ ದುಡಿಸ್ಕೊಂಡು ಈಗ ದುಡ್ಡು ಕೊಡಲ್ಲ ಅಂತೀಯಲ್ಲ ಸರಿನಾ ಅಂತಂದಾಗ ಅತ್ತೆ ಇದನ್ನ ದೇವಸ್ಥಾನಕ್ಕೆ ತಲುಪಿಸಿದ್ಮೇಲೆ ತಾನೇ ದುಡ್ಡು ಕೊಡೋದು ಅಂತ ಹೇಳ್ತಾರೆ. ಸೂರ್ಯ ಅವರು ಮೀನಾ ಸರಿ ಆದಂಗೆ ಆಗಬಾರ್ದು ಮೀನಾ, ಸತಿ ಯಾರನ್ನೋ ನಂಬಿ ನಾವು ಮೋಸ ಹೋದು, ಆದರೆ ಈಗ ಮಾತ್ರ ಹಂಗೆ ಆಗಬಾರ್ದು ಅಂತ ಹೇಳ್ತಾರೆ. ಮೀನಾ ಅವರು ಇಲ್ಲ ರೀ ಒಂದು ಹ್ಯಾಪ್ ಇದೆ ಅಲ್ಲಿಂದ ಕಳ್ಸೋಣ ಅಂತಾರೆ. ಆ ಥರ ಏನು ಬೇಡ, ಪೆಂಗಿನ ಕಾರಲ್ಲಿ ಕಳ್ಸೋಣ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.